ಈ ಕ್ಯಾಂಡಲ್ ಯಾವಾಗ ಬಂತು ಮಾರ್ಕೆಟ್ ಅಲ್ಲಿ ಅವಾಗ ಸೆಲ್ಲಿಂಗ್ ಇಂದ ಬೈಯಿಂಗ್ ಡೈರೆಕ್ಟ್ ಆಗಿ ಶಿಫ್ಟ್ ಆಗೋಯ್ತು ಡೋಜಿ ಕನ್ಫರ್ಮೇಶನ್ ಸೆಂಟ್ ಅಲ್ಲಿ. ಇನ್ನ ಬಂದು ಅಗ್ರೆಸಿವ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಅಗ್ರೆಸಿವ್ ಶಿಫ್ಟ್ಮೆಂಟ್ ಆದಾಗ ನೆಕ್ಸ್ಟ್ ಡೇ ನಮ್ಗೆ ಎಷ್ಟು ಹೋಗಿದೆ 17% ನೆಕ್ಸ್ಟ್ ಡೇ ಅಪ್ ಹೋಗಿದೆ ಅಷ್ಟು. ಈ ಐಕೆನಾಶಿ ಯಾವತ್ತು ನಿಮ್ಗೆ ಒರಿಜಿನಲ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲ್ಲ. ಐಕೆನಾಶಿ ನಮ್ಗೆ ಏನ ರೆಪ್ರೆಸೆಂಟ್ ಮಾಡಿದ್ರೆ ಮೊಮೆಂಟಮ್ ಸ್ಟ್ರೆಂತ್ ನ ಅಷ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಂದು ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್, ಐಕೆನಾಶಿ ಬೈಯಿಂಗ್ ಕ್ಯಾಂಡಲ್, ಐಕೆನಾಶಿ ಡೋಜಿ, ಈ ಮೂರೇ ಪ್ಯಾಟರ್ನ್ ನಾವು ಸ್ಟಡಿ ಮಾಡಬೇಕಾಗಿರೋದು ಐಕೆನಾಶಿ ಟ್ರೇಡಿಂಗ್ ಸ್ಟ್ರಾಟಜಿನಲ್ಲಿ. ಸೊ ಈಗ ಈ ತರ ಒಂದು ಸ್ಟ್ರಾಟಜಿಗೆ ಐಕೆನಾಶಿ ಸ್ಟ್ರಾಟಜಿ ಅಗ್ರೆಸಿವ್ ಶಿಫ್ಟ್ಮೆಂಟ್ ಅಂತ ನಾನು ಏನ್ ಹೇಳಿದೆ, ಇದಕ್ಕೆ ಸ್ಕೀನರ್ ನ ಸಹ ನಾವು ಬಿಲ್ಡ್ ಮಾಡ್ಕೋಬಹುದು ಈಸಿಯಾಗಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸೆಷನ್ ನಾವು ಒಂದು ಯುನೀಕ್ ಐಕೆನಾಶಿ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಐಕೆನಾಶಿ ನಮ್ಗೆ ಬೇಸಿಕಲಿ ಇಲ್ಲಿ ಕ್ಯಾಂಡಲ್ಸ್ ಏನ್ ಇಲ್ಲಿ ಕ್ಯಾಂಡಲ್ ಕಾಣಿಸ್ತಾ ಇದೆ, ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಐಕೆನಾಶಿ ಅಂತ ಒಂದು ಆಪ್ಷನ್ ಇರುತ್ತೆ. ಐಕೆನಾಶಿನ ಚೂಸ್ ಮಾಡ್ಕೊಳ್ಳಿ. ಸೊ ಈ ಐಕೆನಾಶಿ ಯಾವತ್ತು ನಿಮ್ಗೆ ಒರಿಜಿನಲ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲ್ಲ. ಐಕೆನಾಶಿ ನಮ್ಗೆ ಏನ ರೆಪ್ರೆಸೆಂಟ್ ಮಾಡಿದ್ರೆ ಮೊಮೆಂಟಮ್ ಸ್ಟ್ರೆಂತ್ ನ ಅಷ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಐಕೆನಾಶಿ ಕಲಿಯೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ, ನಾವು ಸುಮಾರು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬರುತ್ತಲ್ವಾ, ಏನ್ 20-25+ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬರುತ್ತೆ, ಅದನ್ನ ಯಾವ್ದನ್ನು ಸ್ಟಡಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಿಮ್ಗೆ ಹಾರ್ಡ್ಲಿ ಜಸ್ಟ್ ಮೂರೇ ಕ್ಯಾಂಡಲ್ ಸ್ಟಡಿ ಮಾಡಿದ್ರೆ ಸಾಕು. ಒಂದು ಐಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ, ಒಂದು ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಕರಿತೀವಿ, ಒಂದು ಐಕೆನಾಶಿ ಡೋಜಿ ಅಂತ ಕರಿತೀವಿ. ಸೊ ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ಗೆ ಬೈಯಿಂಗ್ ಕ್ಯಾಂಡಲ್ಗೆ ಡಿಫ್ರೆನ್ಸ್ ಏನು, ಡೋಜಿಗೆ ಯಾವ ತರ ವ್ಯತ್ಯಾಸ ಇರುತ್ತೆ ಅಂತ ನೀವು ಕೇಳೋದಾದ್ರೆ ನೋಡಿ, ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ ಯಾವತ್ತು ನಮ್ಗೆ ಓಪನ್ ಇಸ್ ಈಕ್ವಲ್ ಟು ಹೈ ಇರುತ್ತೆ. ಸೊ ಯಾವಾಗ ನಮ್ಗೆ ಓಪನ್ ಪ್ರೈಸ್ ಗಿಂತ ಮೇಲ್ಗಡೆ ಆ ಸ್ಟಾಕ್ ಹೋಗಿರಲ್ವೋ ಅವಾಗ ಅರ್ಥ ಮಾಡ್ಕೊಳ್ಳಿ ಅದು ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಅರ್ಥ. ಸೊ ಐಕೆನಾಶಿ ಡೋಜಿ ಅಂತ ಬಂದಾಗ ಮೇಲ್ಗಡೆನೂ ವಿಕ್ ಇರುತ್ತೆ, ಕೆಳಗಡೆನೂ ವಿಕ್ ಇರುತ್ತೆ. ಅದು ಗ್ರೀನ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಬಟ್ ವಿಕ್ ಎರಡೂ ಸೈಡ್ ಇರುತ್ತೆ ನಮಗೆ. ಸೊ ಅದನ್ನ ನಾವು ಐಕೆನಾಶಿ ಡೋಜಿ ಅಂತ ಕರಿತೀವಿ. ಐಕೆನಾಶಿ ಗ್ರೀನ್ ಕ್ಯಾಂಡಲ್ ಅಂತ ಬಂದಾಗ ಓಪನ್ ಇಸ್ ಈಕ್ವಲ್ ಟು ಲೋ ಇರುತ್ತೆ, ಅಂದ್ರೆ ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆ ಸ್ಟಾಕ್ ಹೋಗಿರಲ್ಲ. ಸೊ ಇದು ನಮಗೆ ಗ್ರೀನ್ ಬಾಡಿ ಜೊತೆಗೆ ಗ್ರೀನ್ ಅಪ್ಪರ್ ವಿಕ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನ ನಾವು ಐಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಒಂದು ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್, ಐಕೆನಾಶಿ ಬೈಯಿಂಗ್ ಕ್ಯಾಂಡಲ್, ಐಕೆನಾಶಿ ಡೋಜಿ, ಈ ಮೂರೇ ಪ್ಯಾಟರ್ನ್ ನಾವು ಸ್ಟಡಿ ಮಾಡಬೇಕಾಗಿರೋದು ಐಕೆನಾಶಿ ಟ್ರೇಡಿಂಗ್ ಸ್ಟ್ರಾಟಜಿನಲ್ಲಿ. ನೀವು ಯಾವಾಗಾದ್ರೂ ಮಾರ್ಕೆಟ್ ಅಲ್ಲಿ ನೋಡಿ, ಸುಮಾರು ಸಲ 90% ಆಫ್ ದ ಟೈಮ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಐಕೆನಾಶಿ ಡೋಜಿ ಸಮೇತ ಟ್ರೆಂಡ್ ಶಿಫ್ಟ್ ಆಗುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿ, ಎಲ್ಲಾದ್ರೂ ಆಗ್ಲಿ ಒಂದು ಬೈಯಿಂಗ್ ಇಂದ ಸೆಲ್ಲಿಂಗ್, ಸೆಲ್ಲಿಂಗ್ ಇಂದ ಬೈಯಿಂಗ್ ಗೆ ಟ್ರೆಂಡ್ ಅನ್ನ ಶಿಫ್ಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಮಸ್ಟ್ ಅಂಡ್ ಶೂಟ್ ಒಂದು ಡೋಜಿ ಫಾರ್ಮೇಶನ್ ಅದು ಆಗೇ ಆಗುತ್ತೆ ಮೋಸ್ಟ್ ಆಫ್ ದ ಕೇಸಸ್. ನೀವು ಅಬ್ಸರ್ವ್ ಮಾಡಿ, ಈಗ ಇಲ್ಲಿ ನೋಡಿ ಡೌನ್ ಟ್ರೆಂಡ್ ಬರ್ತಾ ಇದೆಯಾ, ಡೌನ್ ಟ್ರೆಂಡ್ ಬಂದ್ಮೇಲೆ ನಮ್ಗೆ ಏನ್ ಸಿಕ್ತು, 3 ಡೋಜಿ ಸಿಕ್ತಾ, 3 ಡೋಜಿ ಸಿಕ್ಕಿದ್ಮೇಲೆ ಮತ್ತೆ ನಮಗೆ ಟ್ರೆಂಡ್ ಅನ್ನೋದು ಅಪ್ ಹೋಗ್ತಾ ಇದೆ. ಮತ್ತೆ ಟ್ರೆಂಡ್ ರಿಟ್ರೇಸ್ ಆಗಿ ಮತ್ತೆ ಡೋಜಿಸ್ ಬರ್ತಾ ಇದೆ, ಮತ್ತೆ ಟ್ರೆಂಡ್ ಅಪ್ ಹೋಗ್ತಿದೆ. ಮತ್ತೆ ಡೌನ್ ಬರ್ತಾ ಬರ್ತಾ ಡೋಜಿಸ್ ಬರ್ತಾ ಇದೆ, ಮತ್ತೆ ಟ್ರೆಂಡ್ ಅನ್ನೋದು ಅಪ್ ಹೋಗ್ತಾ ಇದೆ. ಸೊ ಇದ್ರ ಅರ್ಥ ಏನಂತಂದ್ರೆ, ಮೋಸ್ಟ್ ಆಫ್ ದ ಕೇಸಸ್ 90% ಆಫ್ ದ ಟೈಮ್ಸ್ ಒಂದು ಬೈಯಿಂಗ್ ಇಂದ ಸೆಲ್ಲಿಂಗ್ ಆಗಿರ್ಬೋದು ಅಥವಾ ಸೆಲ್ಲಿಂಗ್ ಇಂದ ಬೈಯಿಂಗ್ ಆಗಿರ್ಬೋದು, ಟ್ರೆಂಡ್ ಶಿಫ್ಟ್ ಆಗ್ತಾ ಇದೆ ಅಂತಂದ್ರೆ ಐಕೆನಾಶಿ ಡೋಜಿ ಫಾರ್ಮೇಶನ್ ಆಗುತ್ತೆ ಅಂತ ಅರ್ಥ. ಆದ್ರೆ ನಮ್ಗೆ ಈ ತರ ಬೇಡ, ಇದು ನಾರ್ಮಲ್. ಇದು ಈಗ ನೋಡಿ, ಇಲ್ಲಿ ಏನಾಗಿದೆ ನಮ್ಗೆ, ಬೇಸಿಕಲಿ ನಮ್ಗೆ ಏನಾಗಿದೆ, ಒಂದು ಬೈಯಿಂಗ್ ಸೆಂಟಿಮೆಂಟ್ ಅನ್ನೋದು ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಇಲ್ಲಿ ನೋಡಿ ಡೋಜಿಸ್ ಫಾರ್ಮೇಶನ್ ಆಗಿದೆ, ಮತ್ತೆ ಸೆಲ್ಲಿಂಗ್ ಸೆಂಟಿಮೆಂಟ್, ಮತ್ತೆ ಡೋಜಿಸ್, ಮತ್ತೆ ಬೈಯಿಂಗ್ ಸೆಂಟಿಮೆಂಟ್, ಮತ್ತೆ ಡೋಜಿಸ್, ಮತ್ತೆ ಟ್ರೆಂಡ್ ಸೆಲ್ಲಿಂಗ್ ಸೆಂಟಿಮೆಂಟ್. ಸೊ ಡೋಜಿ ಬಂದು ಒಬ್ಬ ಮಿಡಿಲ್ ಪರ್ಸನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾನೆ, ಬೈಯಿಂಗ್ ಇಂದ ಸೆಲ್ಲಿಂಗ್ ಗೆ, ಸೆಲ್ಲಿಂಗ್ ಇಂದ ಬೈಯಿಂಗ್ ಗೆ ಶಿಫ್ಟ್ ಆಗಕ್ಕೆ. ಆದ್ರೆ ನನಗೆ ಡೋಜಿ ಬೇಡ, ಅರ್ಥ ಆಗ್ತಿದ್ಯಾ? ಬೈಯಿಂಗ್ ಇಂದ ಸೆಲ್ಲಿಂಗ್ ಗೆ ಡೈರೆಕ್ಟ್ ಆಗಿ ಶಿಫ್ಟ್ ಆಗಿರಬೇಕು, ಅಥವಾ ಸೆಲ್ಲಿಂಗ್ ಇಂದ ಬೈಯಿಂಗ್ ಗೆ ಡೈರೆಕ್ಟ್ ಆಗಿ ಶಿಫ್ಟ್ ಆಗಿರಬೇಕು ವಿತೌಟ್ ಕನ್ಫರ್ಮಿಂಗ್ ದ ಡೋಜಿ. ಅವಾಗ ನಮಗೆ ಅಗ್ರೆಸಿವ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲೇನಾಗಿದೆ, ನಾರ್ಮಲ್ ಶಿಫ್ಟ್ಮೆಂಟ್. ಇದು ಬೈಯರ್ ಇಂದ ಸೆಲ್ಲರ್ ಗೆ ಡೋಜಿ ಸಮೇತ ನಮಗೆ ಶಿಫ್ಟ್ಮೆಂಟ್ ಆಗಿದೆ ಅಂದ್ರೆ ಅದು ನಾರ್ಮಲ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೂ ಸಹ ಅಪ್ಪರ್ ವಿಕ್ ಲೋವರ್ ವಿಕ್ ಎರಡೂ ಇದೆ, ಇದನ್ನು ಬಂದ ನಾರ್ಮಲ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಇವನ್ ಇಷ್ಟು ಬಿಗ್ ಟ್ರೆಂಡ್ ಬಂದ್ರು ನಾರ್ಮಲ್ ಆಗಿ ಶಿಫ್ಟ್ ಆಗಿದೆ, ಬಟ್ ನನಗೆ ಅಗ್ರೆಸಿವ್ ಆಗಿ ಶಿಫ್ಟ್ಮೆಂಟ್ ಬೇಕು. ಅಂದ್ರೆ ನಾನು ಸೆಲ್ಲಿಂಗ್ ಓಪನ್ ಇಸ್ ಈಕ್ವಲ್ ಟು ಹೈ ಇರಬೇಕು, ಇವತ್ತು ಓಪನ್ ಇಸ್ ಈಕ್ವಲ್ ಟು ಲೋ ಇರಬೇಕು, ಈ ತರ ನನಗೆ ಫಾರ್ಮೇಶನ್ ಬೇಕು. ಹಿಂದಿನ ಒಂದು 2 ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿರ್ಬೇಕು ನನಗೆ. ಸೊ ಇದ್ರ ಅಗ್ರೆಸಿವ್ ಶಿಫ್ಟ್ಮೆಂಟ್ ಬಂದಾಗ ಏನಾಗುತ್ತೆ, ನನಗೆ ಪ್ರೈಸ್ ಅಲ್ಲಿ ಇಂಪಲ್ಸಿವ್ ಮೂವ್ ಅನ್ನೋದು ಬರುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ರೀಸೆಂಟ್ ಆಗಿ ಗ್ಲಾಕ್ಸೋನೋ ಸ್ಟಾಕ್, ಸೊ ಗ್ಲಾಕ್ಸೋನೋ ಸ್ಟಾಕ್ ನಮ್ಗೆ ಏನಾಗಿದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಸ್ಟಾಕ್ ನೋಡಿ ಐಕೆನಾಶಿ ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಹೈ, ಅಂದ್ರೆ ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ಸ್ ಕಂಟಿನ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಬೇಸಿಕಲಿ ನಮ್ಗೇನ್ ಬೇಕು, ಒಂದು ಡೋಜಿ ಫಾರ್ಮೇಶನ್ ಆಗಿ ಮತ್ತೆ ಅಲ್ಲಿಂದ ಟ್ರೆಂಡ್ ಶಿಫ್ಟ್ ಆಗಿ ಬೈಯಿಂಗ್ ಸೈಡ್ ಬರಬೇಕು. ಆದ್ರೆ ಡೋಜಿ ಇಲ್ಲ, ಇಲ್ಲಿ ಓಪನ್ ಇಸ್ ಈಕ್ವಲ್ ಟು ಲೋ ಬಂದ್ಬಿಟ್ಟಿದೆ ಇಮಿಡಿಯೇಟ್ ನೆಕ್ಸ್ಟ್ ಡೇ. ಸೊ ಇದ್ರ ಅರ್ಥ ಏನಂದ್ರೆ ಅಗ್ರೆಸಿವ್ ಆಗಿ ಟ್ರೆಂಡ್ ಶಿಫ್ಟ್ ಆಗಿದೆ ಅಂತ ಅರ್ಥ. ಬೈಯರ್ ಸೈಡ್ ತುಂಬಾ ಅಗ್ರೆಸಿವ್ ಆಗಿ ಟ್ರೆಂಡ್ ಶಿಫ್ಟ್ ಆಗಿದೆ. ನೀವು ಡೇಟ್ ನ ನೋಡ್ಕೊಳ್ಳಿ. ಈಗ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ, 2 ವ್ಯೂ ತಗೊಂತೀನಿ ನಾನು. ಸೊ ಈಗ ನನಗೆ ಲೆಫ್ಟ್ ಸೈಡ್ ಇರೋದು ಐಕೆನಾಶಿ ತಗೊಂತೀನಿ, ಈ ಲೆಫ್ಟ್ ಅಲ್ಲಿ ಏನಿದೆ ಐಕೆನಾಶಿ ತಗೊಂತೀನಿ, ರೈಟ್ ಅಲ್ಲಿ ಇರೋದನ್ನ ನಾನು ನಾರ್ಮಲ್ ಡೇ ತಗೊಂತೀನಿ, ನಾರ್ಮಲ್ ಕ್ಯಾಂಡಲ್. ಯಾಕಂದ್ರೆ ಐಕೆನಾಶಿ ನಿಮಗೆ ಒರಿಜಿನಲ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲ್ಲ, ಮೊಮೆಂಟಮ್ ಸ್ಟ್ರೆಂತ್ ನ ಅಷ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ನಾರ್ಮಲ್ ವ್ಯಾಲ್ಯೂನ ಇಟ್ಕೋಬೇಕಾಗಿರುತ್ತೆ, ನಾರ್ಮಲ್ ಕ್ಯಾಂಡಲ್ ಸಹ ಪಕ್ಕದಲ್ಲಿ ಇಟ್ಕೊಂಡು ಕಂಪೇರ್ ಮಾಡಬೇಕಾಗಿರುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿ, ಡೇಟ್ ಯಾವ್ದಿದು, 17 ಫೆಬ್ರವರಿ 2025. 17 ಫೆಬ್ರವರಿ 2025 ಈ ಕ್ಯಾಂಡಲ್ ಏನ್ ನೋಡ್ತಿದ್ರ, ಈ ಕ್ಯಾಂಡಲ್ ಬಂದಾಗ ನಮ್ಗೆ ಐಕೆನಾಶಿ ಸೆಲ್ಲಿಂಗ್ ಇತ್ತು, ಈ
ಕ್ಯಾಂಡಲ್ ಐಕೆನಶಿ ಸೆಲ್ಲಿಂಗ್ ಇತ್ತು. ಈ ಕ್ಯಾಂಡಲ್ ಯಾವಾಗ ಬಂತು ಮಾರ್ಕೆಟ್ ಅಲ್ಲಿ ಅವಾಗ ಸೆಲ್ಲಿಂಗ್ ಇಂದ ಬೈಂಗ್ ಡೈರೆಕ್ಟ್ ಆಗಿ ಶಿಫ್ಟ್ ಆಗೋಯ್ತು ಡೋಜಿ ಕನ್ಫರ್ಮೇಶನ್ ಸೆಂಟ್ ಅಲ್ಲಿ. ಇನ್ನ ಬಂದು ಅಗ್ರೆಸಿವ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಅಗ್ರೆಸಿವ್ ಶಿಫ್ಟ್ಮೆಂಟ್ ಆದಾಗ ಚೆಕ್ ಮಾಡಿ ನಮ್ಗೆ ಕ್ವಿಕ್ ಮೊಮೆಂಟಮ್ ಅನ್ನೋದು ಬರುತ್ತೆ, ಇಮಿಡಿಯೇಟ್ ಮೊಮೆಂಟಮ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಡೇ ನಮ್ಗೆ ಎಷ್ಟೋಗಿದೆ 17% ನೆಕ್ಸ್ಟ್ ಡೇ ಅಪ್ ಹೋಗಿರೋದು ಸ್ಟಾಕ್ 17%. ಯಾಕೆ ಈ ತರ ಬಿಹೇವಿಯರ್ ಬಂತು? ಅಗ್ರೆಸಿವ್ ಶಿಫ್ಟ್ಮೆಂಟ್ ಆದಾಗ ನಮ್ಗೆ ಆತರ ಒಂದು ಬಿಹೇವಿಯರ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಅದ್ರ ಜೊತೆಗೆ ನೀವು ಇನ್ನೂ ಒಂದು ನೋಡ್ಕೋಬೇಕಾಗುತ್ತೆ, ವಾಲ್ಯೂಮ್ ನನ್ನು ಸಹ ಚೆಕ್ ಮಾಡ್ಕೋಬೇಕು. ವಾಲ್ಯೂಮ್ ನಿಮ್ಗೆ ಆ ಅಗ್ರೆಸಿವ್ ಶಿಫ್ಟ್ಮೆಂಟ್ ಟ್ರೂನಾ ಫೇಕ್ ಅಂತ ನಿಮ್ಗೆ ವಾಲ್ಯೂಮ್ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಈ ತರ ಅಗ್ರೆಸಿವ್ ಶಿಫ್ಟ್ಮೆಂಟ್ ಆದಾಗ ನಿಮ್ಗೆ ವಾಲ್ಯೂಮ್ ಪಾರ್ಟಿಸಿಪೇಷನ್ ಇದೆಯಾ? ಡೆಫಿನೆಟ್ಲಿ ವೆರಿ ಬಿಗ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಇದೆ. ಸೊ ಯಾವಾಗ ಬಿಗ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಜೊತೆಗೆ ಅಗ್ರೆಸಿವ್ ಟ್ರೆಂಡ್ ಶಿಫ್ಟ್ ಆಗುತ್ತೋ ಅದು ಕ್ಲಿಯರ್ ಕನ್ಫರ್ಮೇಶನ್. ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಕೆನಾಟ್ ಬಿ ಮ್ಯಾನಿಪುಲೇಟೆಡ್ ಅಂತ ಕರಿತೀವಿ ನಾವು. ಅಂದ್ರೆ ಪ್ರೈಸ್ ನ ಮ್ಯಾನಿಪುಲೇಟ್ ಮಾಡೋದು ಈಸಿ, ಬಟ್ ವಾಲ್ಯೂಮ್ ನ ಅಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ. ಈವನ್ ಇನ್ಸ್ಟಿಟ್ಯೂಷನ್ಸ್ ಆಗಿದ್ರು ಸಹ ವಾಲ್ಯೂಮ್ ನ ಅಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ವಾಲ್ಯೂಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಇಲ್ಲಿ ನಮ್ಗೆ ಅಗ್ರೆಸಿವ್ ಶಿಫ್ಟ್ಮೆಂಟ್ ಸಿಕ್ತು, ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಜೊತೆಗೆ ಈ ತರ ಕ್ಯಾಂಡಲ್ ಬಂದಿದೆ ಅಂತಂದ್ರೆ ಅಲ್ಲೊಂದು ಬಿಗ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ತರ ಇನ್ನೊಂದು ಸ್ಟಾಕ್ಸ್ ಅಲ್ಲಿ ಚೆಕ್ ಮಾಡೋಣ. ಲೆಟ್ಸ್ ಸೇ ಕ್ವೆಸನ್ ಸ್ಟಾಕ್. ಸೊ ಈ ಸ್ಟಾಕ್ ನಮ್ಗೆ ಈ ರೀಸೆಂಟ್ ಆಗಿ ಏನಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಹೈ. ಕಂಟಿನ್ಯೂಸ್ ಆಗಿ ಹೈಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗ್ತಿದೆ, ಮತ್ತೆ ಓಪನ್ ಇಸ್ ಈಕ್ವಲ್ ಟು ಲೋ. ಸಡನ್ ಆಗಿ ಟ್ರೆಂಡ್ ಅನ್ನು ಶಿಫ್ಟ್ ಆಗೋಯ್ತು, ಸೆಲ್ಲಿಂಗ್ ಸೈಡ್ ಇಂದ ಬೈಂಗ್ ಸೈಡ್ ಶಿಫ್ಟ್ ಆಗೋಯ್ತು. ಸೊ ಈ ತರ ಒಂದು ಸಿಚುವೇಶನ್ ಏನಾಗಿದೆ ಅಂತ ನೋಡೋಣ. ಡೇಟ್ ನ ರೆಕಾರ್ಡ್ ಮಾಡೋಣ. 5th ಮಾರ್ಚ್, ಈ ಕರೆಂಟ್ ಮಂತ್ ಮಾರ್ಚ್ 5th ಮಾರ್ಚ್ ನಮಗೆ ಈ ತರ ಒಂದು ಬಿಹೇವಿಯರ್ ಸಿಕ್ಕಿದೆ. ಸೊ ಅವಾಗ ನಮ್ಗೆ ಏನಾಗಿದೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ಸೇ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ 5th ಮಾರ್ಚ್ ನಮ್ಗೆ ಡೇಟ್ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಎಕ್ಸಾಕ್ಟ್ ದಿಸ್ 4th ಮಾರ್ಚ್ 5th ಮಾರ್ಚ್ ಈ ಲೊಕೇಶನ್ ಅಲ್ಲಿ ಏನ್ ಈ ಕ್ಯಾಂಡಲ್ ನೀವು ನೋಡ್ತಾ ಇದ್ರೆ, ಈ ಕ್ಯಾಂಡಲ್ ಈ ಕ್ಯಾಂಡಲ್ ನಮಗೆ ವಾಲ್ಯೂಮ್ ಸಹ ಬಿಗ್ ವಾಲ್ಯೂಮ್ ಬಂದಿದೆ. ಅಗ್ರೆಸಿವ್ ಆಗಿ ಟ್ರೆಂಡ್ ಅನ್ನ ಶಿಫ್ಟ್ ಆಗಿದೆ ಐಕೆನಾಶಿ ಮುಖಾಂತರ. ಸೊ ಇಮಿಡಿಯೇಟ್ ಆಗಿ ಟ್ರೆಂಡ್ ಅಲ್ಲಿ ಏನಾಗಿದೆ ನಮಗೆ ನೋಡಿ, ಇಲ್ಲಿಂದ ಹಿಡಿದು ನೀವು ಅಪ್ ನೋಡಿದಾಗ ನಮಗೆ ಮೊಮೆಂಟಮ್ ಬಂದು 7.5% ಇನ್ ಜಸ್ಟ್ 2 days ಅಲ್ಲಿ ಕೊಟ್ಟಿದೆ. ಅಂದ್ರೆ ಅಗ್ರೆಸಿವ್ ಮೂವ್ ಅನ್ನೋದು ಕೊಟ್ಟಿದ್ದಾನೆ ಐಕೆನಾಶಿ ಟ್ರೇಡಿಂಗ್ ಅಗ್ರೆಸಿವ್ ಶಿಫ್ಟ್ಮೆಂಟ್ ಅಲ್ಲಿ. ಸೊ ಈಗ ಈ ತರ ಒಂದು ಸ್ಟ್ರಾಟಜಿಗೆ ಐಕೆನಾಶಿ ಸ್ಟ್ರಾಟಜಿ ಅಗ್ರೆಸಿವ್ ಶಿಫ್ಟ್ಮೆಂಟ್ ಅಂತ ನಾನು ಏನ್ ಹೇಳಿದೆ, ಇದಕ್ಕೆ ಸ್ಕೀನರ್ ನ ಸಹ ನಾವು ಬಿಲ್ಡ್ ಮಾಡ್ಕೋಬಹುದು ಈಸಿಯಾಗಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಒಂದು ಹೊಸ ಟ್ಯಾಬ್ ನ ಓಪನ್ ಮಾಡಿ ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ಚಾರ್ಟಿಂಗ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಈ ಒಂದು ಪ್ಲಾಟ್ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ನೋಡಿ ಟಾಪ್ ಅಲ್ಲಿ. ಸೊ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೋಬಹುದು. ಸ್ಕ್ಯಾನ್ಸ್ ಅಲ್ಲಿ ಹೋದಾಗ ನಮ್ಗೆ ಆಲ್ರೆಡಿ ಸೇವ್ ಮಾಡೋ ಸ್ಕ್ಯಾನ್ಸ್ ಬಂದು ನಮಗೆ ಇಲ್ಲಿ ಸಿಗುತ್ತೆ. ಈಗ ನಾನು ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸ್ಕ್ಯಾನರ್ ನ ಯಾವ ತರ ಐಕೆನಾಶಿ ಅಗ್ರೆಸಿವ್ ಶಿಫ್ಟ್ಮೆಂಟ್ ಗೆ ಸ್ಕ್ಯಾನರ್ ನ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೇನೆ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಐಕೆನಾಶಿ ಓಪನ್ ಅಂತ ತಗೊಳ್ಳಿ. ಐಕೆನಾಶಿ ಓಪನ್ ಈಕ್ವಲ್ಸ್ ಟು ಐಕೆನಾಶಿ ಐ ಅಂತ ತಗೊಳ್ಳಿ. ಐಕೆನಾಶಿ ಐ. ಸೊ ಇದು ಯಾವಾಗ ನೆನ್ನೆ ಇರಬೇಕು. ಒನ್ ಡೇ ಈಗ ನಮ್ಗೆ ಏನ್ ಬೇಕು, ಐಕೆನಾಶಿ ಓಪನ್ ಇಸ್ ಈಕ್ವಲ್ ಟು ಐಕೆನಾಶಿ ಐ ಇರಬೇಕು. ಸೊ ಅದೇ ರೀತಿ ಮತ್ತೆ ನಮ್ಗೆ ಇನ್ನೇನ್ ಬೇಕು, 1-2 days ಎಗುನು ಅದೇ ತರ ಒಂದು ಪ್ಯಾಟರ್ನ್ ಬೇಕು. 2 days ಎಗುನು ನನಗೆ ಐಕೆನಾಶಿ ಓಪನ್ ಇಸ್ ಈಕ್ವಲ್ ಟು ಐಕೆನಾಶಿ ಹೈ. 3 days ಎಗುನು ಸಹ ನನ್ಗೆ ಏನ್ ಬೇಕು, ಐಕೆನಾಶಿ ಓಪನ್ ಇಸ್ ಈಕ್ವಲ್ ಟು ಐಕೆನಾಶಿ ಹೈ ಇರ್ಬೇಕಾಗತ್ತೆ. ಇವತ್ತಿನ ಡೇಟು, ಇವತ್ತು ಕರೆಂಟ್ ಡೇ ಏನಿದೆ, ಇವತ್ತು ಬಂದು ನನಗೆ ಐಕೆನಾಶಿ ಓಪನ್ ಇಸ್ ಈಕ್ವಲ್ ಟು ಲೋ ಬೇಕು. ಸೆಂಟ್ರಲ್ ನಾವ್ ಏನನ್ನ ಎಲಿಮಿನೇಟ್ ಮಾಡ್ತಾ ಇದೀವಿ, ಐಕೆನಾಶಿ ಡೋಜಿನ ಎಲಿಮಿನೇಟ್ ಮಾಡ್ತಾ ಇದೀವಿ. ಸೊ ಐಕೆನಾಶಿ ಡೋಜಿನ ಎಲಿಮಿನೇಟ್ ಮಾಡೋದ್ರಿಂದ ಟ್ರೆಂಡ್ ಸೆಲ್ಲಿಂಗ್ ಇಂದ ಬೈಂಗ್ ಗೆ ಸಡನ್ ಆಗಿ ಅಗ್ರೆಸಿವ್ ಆಗಿ ಶಿಫ್ಟ್ ಆಗ್ಬಿಟ್ಟಿರುತ್ತೆ. ಸೊ ಆ ಒಂದು ಕಂಡೀಷನ್ ನಾವು ಆಡ್ ಮಾಡ್ತಾ ಇದೀವಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಐಕೆನಾಶಿ ಓಪನ್ ಈಕ್ವಲ್ಸ್ ಟು ಐಕೆನಾಶಿ ಲೋ. ಸೊ ಐಕೆನಾಶಿ ಲೋ. ಸೊ ಈಗ ನಮಗೆ ಕಿನ್ನರ್ ಏನೋ ಸೆಟ್ ಆಯ್ತು. ಇದಕ್ಕೆ ವಾಲ್ಯೂಮ್ ಸಹ ನಾವು ಇಂಪಾರ್ಟೆನ್ಸ್ ಕೊಡ್ತೀವಲ್ವಾ. ಸೊ ವಾಲ್ಯೂಮ್ ನ ಹೇಗೆ ನಾವು ತಗೊಳ್ಳೋದಂದ್ರೆ, ಒಂದು ಆವರೇಜ್ ವಾಲ್ಯೂಮ್ ತಗೋಬಹುದು, ಎರಡನೇದು ಮ್ಯಾಕ್ಸ್ ವಾಲ್ಯೂಮ್ ತಗೋಬಹುದು. ಫಸ್ಟ್ ನಾನು ಸೇವ್ ಮಾಡ್ತೀನಿ, ವಾಲ್ಯೂಮ್ ಆಡ್ ಮಾಡೋಕ್ಕಿಂತ ಬಿಫೋರ್ ಫಸ್ಟ್ ಸೇವ್ ಮಾಡ್ತೀನಿ. ಅದು ಏನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಲೆಟ್ಸ್ ಐಕೆನಾಶಿ ಸ್ಟ್ರಾಟಜಿ ಅಂತ ನಾನು ತಗೊಂಡಿರ್ತೀನಿ ಇದನ್ನ, ಅಥವಾ ಐಕೆನಾಶಿ ಮೊಮೆಂಟಮ್ ಸ್ಟ್ರಾಟಜಿ ಅಂತ ತಗೊಂಡಿರ್ತೀನಿ. ಇಮಿಡಿಯೇಟ್ ಆಗಿ ನಾವು ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದ್ರಿಂದ ಸೊ ಅದು ರೈಟ್ ನೇಮ್ ಆಗಿರುತ್ತೆ. ಸೊ ಐಕೆನಾಶಿ ಮೊಮೆಂಟಮ್ ಸ್ಟ್ರಾಟಜಿ ಅಂತ ನೇಮ್ ನ ಟೈಪ್ ಮಾಡಿದೀನಿ, ಸೇವ್ ಕೊಟ್ಟಿದ್ದೀನಿ. ಸೇವ್ ಕೊಟ್ಟಾಗ ನನಗೆ ಸ್ಕ್ಯಾನರ್ ಬಂದು ಇಲ್ಲಿ ಸ್ಕ್ಯಾನ್ಸ್ ಅಲ್ಲಿ ಅಂತ ಇದೆಯಲ್ಲ ಟಾಪ್ ಅಲ್ಲಿ ರೈಟ್ ಕಾರ್ನರ್ ನೋಡಿ, ಇಲ್ಲಿ ಸ್ಕ್ಯಾನ್ಸ್ ಅಂತ ಏನಿದೆ. ಸೊ ಇಲ್ಲಿ ಬಂದು ನಿಮಗೆ ಆ ಸ್ಕ್ಯಾನರ್ ಅನ್ನು ಸೇವ್ ಆಗಿರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದೆ ನೋಡಿ, ಐಕೆನಾಶಿ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಬಂತು ನಮಗೆ. ಸೊ ನಾನು ಕ್ಲಿಕ್ ಮಾಡಿದೆ. ಇವತ್ತು ಯಾವುದು ROLT ಅನ್ನೋ ಸ್ಟಾಕ್ ಅಲ್ಲಿ ನನಗೆ ಐಕೆನಾಶಿ ಟ್ರೆಂಡ್ ಶಿಫ್ಟ್ಮೆಂಟ್ ಅನ್ನೋದು ಕನ್ಫರ್ಮೇಶನ್ ಆಗಿದೆ. ಈಗ ನಾನು ಎರಡು ತರ ಮಾಡಬಹುದು. ಒಂದು ವಾಲ್ಯೂಮ್ ನ ಮ್ಯಾನ್ಯಲ್ ಆಗಿ ನಾನು ಚೆಕ್ ಮಾಡ್ಕೋಬಹುದು, ಅಥವಾ ವಾಲ್ಯೂಮ್ ಕಂಡೀಷನ್ ಡೈರೆಕ್ಟ್ ಆಗಿ ನಾನು ಸಾಫ್ಟ್ವೇರ್ ಗೆ ಕೊಡಬಹುದು. ನಾನು ಯಾಕೆ ವಾಲ್ಯೂಮ್ ಕಂಡೀಷನ್ ಡೈರೆಕ್ಟ್ ಆಗಿ ಸಾಫ್ಟ್ವೇರ್ ಕೊಡ್ಲಿಲ್ಲ ಅಂತಂದ್ರೆ, ಫಸ್ಟ್ ಇಲ್ಲಿ ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ ನ ಚೆಕ್ ಮಾಡಬೇಕಾಗಿರುತ್ತೆ. ನಿಮಗೆ ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ಸ್ ಅಲ್ಲಿ ಸರ್ ಸಿಕ್ಕಾಪಟ್ಟೆ ದಿನಕ್ಕೆ 20 ಟ್ರೇಡ್ ಬರ್ತಾ ಇದೆ ಸರ್, 10 ಟ್ರೇಡ್ ಬರ್ತಾ ಇದೆ ಸರ್, ಇದನ್ನ ಫಿಲ್ಟರ್ ಮಾಡಕ್ ಕಷ್ಟ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಮಾತ್ರ ನಾವು ಇದಕ್ಕೆ ಕಂಡೀಷನ್ ಚೇಂಜ್ ಮಾಡ್ಬೇಕು. ಇಲ್ಲಿ ವಾಲ್ಯೂಮ್ ಕಂಡೀಷನ್ ಆಡ್ ಮಾಡಬೇಕು. ಈಗ ನಾನು ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ನೋಡೋದಾದ್ರೆ
ಸಿಕ್ಕಾಪಟ್ಟೆ ಇದೆ ಡಾಟಾ. ಅಲ್ಲಿ ನೋಡಿ ಡಾಟಾ ಬಂದು ದಿನಕ್ಕೆ 15-20 ಟ್ರೇಡ್ ಆ ತರ ಬರ್ತಾ ಇದೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇದಕ್ಕೆ ಕಂಡೀಷನ್ ಆಡ್ ಮಾಡ್ತೀನಿ, 2 ಕಂಡೀಷನ್ ಆಡ್ ಮಾಡ್ತೀನಿ. ಫಸ್ಟ್ ಕಂಡೀಷನ್ ಏನು, ನಮ್ಗೆ ಮಾರ್ಕೆಟ್ ಕ್ಯಾಪ್ ಬೇಕಾಗಿರುತ್ತೆ. ಸೊ ಲೆಸ್ ದೆನ್ 1000 crore ಯಾವತ್ತೂ ಹೋಗಲ್ಲ, ನಾವು ಹೋಗಬಾರ್ದು. ಯಾಕಂದ್ರೆ ಆ ಸ್ಟಾಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಮ್ಯಾನಿಪುಲೇಷನ್ ಆಗುತ್ತೆ, ಟ್ರ್ಯಾಪ್ ಆಗುತ್ತೆ. ಎಷ್ಟೊಂದು ಸ್ಟಾಕ್ಸ್ ಲೆಸ್ ದೆನ್ 1000 crores ಸ್ಟಾಕ್ಸ್ ಅಲ್ಲಿ ಕ್ಯಾಶ್ ಫ್ಲೋ 0 ಇರುತ್ತೆ, ನೆಗೆಟಿವ್ ಕ್ಯಾಶ್ ಫ್ಲೋಸ್ ಇರುತ್ತೆ, ಆದ್ರೂ ಸ್ಟಾಕ್ಸ್ ಮೇಲೆ ಹೋಗ್ತಾ ಇರುತ್ತೆ. ನಾವೇನಾದ್ರೂ ಒಂದು ಬಿಗ್ ಮನಿ ಲಾಕ್ ಮಾಡಿದೀವಿ ಅಂತಂದ್ರೆ ನಮ್ ಮನಿ ಗಾನ್, ಮತ್ತೆ ಇನ್ನೊಂದು 5-10 ವರ್ಷ ಅದು ಲಾಕ್ ಆಗಿ ಅದು ಮತ್ತೆ ಹೋಗೋದೇ ಇಲ್ಲ ಆ ಪ್ರೈಸ್ಗೆ. ಸೊ ಅದಕ್ಕೋಸ್ಕರ ಅಟ್ ಲೀಸ್ಟ್ ಕೊನೆ ಪಕ್ಷ ನಾವು ಮಿನಿಮಮ್ ಇಡಬೇಕಾಗಿರೋದು 1000 ಕೋಟಿಗಿಂತ ಮೇಲ್ಗಡೆ ಇರಬೇಕು ಯಾವ್ದು ಮಾರ್ಕೆಟ್ ಕ್ಯಾಪ್. ಸೊ ಮಾರ್ಕೆಟ್ ಕ್ಯಾಪ್ ನ ಗ್ರೇಟರ್ ದೆನ್ ಅಂತ ತಗೊಳ್ಳಿ. ಮಾರ್ಕೆಟ್ ಕ್ಯಾಪ್ ಗ್ರೇಟರ್ ದೆನ್ ನಂಬರ್ ಚೂಸ್ ಮಾಡ್ಕೊಂಡು 20 ಇರೋದನ್ನ 1000 ಗೆ ಚೇಂಜ್ ಮಾಡಿ. ಸೊ ನಂಗೆ ಏನಾಯ್ತು, ಮಾರ್ಕೆಟ್ ಕ್ಯಾಪ್ ಸೆಟ್ ಆಯ್ತು. ಈಗ ಚೆಕ್ ಮಾಡೋಣ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಎಷ್ಟು ಬಂದಿದೆ ನೋಡಿ, ತುಂಬಾ ಕಡಿಮೆ ಆಗೋಯ್ತು. ಈ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ತುಂಬಾ ಕಡಿಮೆ ಆಗೋಯ್ತು. ಈಗ ನಾನು ಏನ್ ಮಾಡ್ತೀನಿ, ವಾಲ್ಯೂಮ್ ನ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡ್ಕೊಂತೀನಿ. ಒಂದ್ಸರಿ ಏನಾಗುತ್ತೆ, ಡಾಟಾ ತುಂಬಾ ಕಡಿಮೆ ಇದ್ದಾಗ ಅದಕ್ಕಿನ್ನ ಕಾಂಪ್ಲಿಕೇಟ್ ಮಾಡಬಾರ್ದು ನಾವು ಯಾವತ್ತು. ಸೊ ನಮಗೆ ಮಿನಿಮಲ್ ಡಾಟಾ ಬರ್ತಾ ಇದ್ದಾಗ ಒಂದೆರಡು ಕಂಡೀಷನ್ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡ್ಕೋಬೇಕು ಯಾವತ್ತು. ಸೊ ಎಲ್ಲಾನು ಆಟೋಮೇಟ್ ಮಾಡ್ತೀನಿ, ಎಲ್ಲ ಕಂಡೀಷನ್ ಹಾಕ್ತೀನಿ ಅಂದ್ರೆ ನಿಮ್ಗೆ ರಿಸಲ್ಟ್ಸೇ ಬರಲ್ಲ ಮತ್ತೆ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ವಾಲ್ಯೂಮ್ ನ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ಇದನ್ನ ರನ್ ಸ್ಕ್ಯಾನ್ ಕೊಟ್ಟಿದ್ದೀನಿ. ಇವತ್ತು ಯಾವ್ದು ಸ್ಟಾಕ್ ಬಂತಾ? ಒಂದು ಬಂದಿಲ್ಲ. ಈಗ ಡೌನ್ಲೋಡ್ ಮಾಡಿ, ಡಾಟಾನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಿ ಪ್ರೀವಿಯಸ್ ಸ್ಟಾಕ್ಸ್ ಯಾವ್ದಾದ್ರು ಬಂದಿದೆಯಾ ಅಂತ ರೀಸೆಂಟ್ ಆಗಿ. ಲೆಟ್ಸ್ ಸೇ ಈಗ ನಾನು ಇಲ್ಲಿ ನೋಡೋದಾದ್ರೆ ನಮ್ಗೆ ಇಲ್ಲಿ ಡಾಟಾ ಸಿಕ್ತು. ಸೊ ಈ ಡಾಟಾನ ನಾವು ಚೆಕ್ ಮಾಡೋದಾದ್ರೆ, ಸೊ ಬಾಟಮ್ ಅಲ್ಲಿ ನಮ್ಗೆ ಯಾವ್ದು ಸಿಕ್ತು, ಲೆಟ್ಸ್ ಸೇ 6/3, ಇವತ್ತು ಡೇಟ್ ಬಂದು 7 ಅಲ್ವಾ. ಸೊ 6/3 ನೆನ್ನೆ ನಮ್ಗೆ 3 ಸ್ಟಾಕ್ ಸಿಕ್ಕಿದೆ, 3 ಅಲ್ಲ ಒಂದು ಸುಮಾರು ಸ್ಟಾಕ್ ಸಿಕ್ಕಿದೆ ನೆನ್ನೆ. ಗಾಡ್ಫ್ರೈ, ಫಿಲಿಪ್, ಸುಂದರಂ ಫಾಸ್ಟ್, TIL, ಬಜಾಜ್ ಫೈಂಟ್, ಸೊ ಸುಮಾರು ಸ್ಟಾಕ್ ಸಿಕ್ಕಿದೆ. ಈ ಸ್ಟಾಕ್ಸ್ ಅಲ್ಲಿ ನಮ್ಗೆ ಏನಾದ್ರು ವಾಲ್ಯೂಮ್ ಕನ್ಫರ್ಮ್ ಜೊತೆಗೆ ಅಗ್ರೆಸಿವ್ ಶಿಫ್ಟ್ಮೆಂಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ನೆನ್ನೆ ಸ್ಟಾಕ್ಸ್ ಇವತ್ತು ಚೆಕ್ ಮಾಡೋಣ, ಮೊಮೆಂಟಮ್ ಸಿಕ್ಕಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾನು ಸುಂದರಂ ಫಾಸ್ಟ್ ಅನ್ನೋ ಸ್ಟಾಕ್ಸ್ ತಗೊಂತಾ ಇದ್ದೀನಿ. ಸುಂದರಂ ಫಾಸ್ಟ್ ಅನ್ನೋ ಸ್ಟಾಕ್ ನ ನಾವು ಅಗ್ರೆಸಿವ್ ಶಿಫ್ಟ್ಮೆಂಟ್ ನ ಚೆಕ್ ಮಾಡೋಣ. ಇಲ್ಲಿ 2 ಕಂಪೇರ್ ಮಾಡಿ ಚೆಕ್ ಮಾಡೋಣ. ಸೊ ನನಗೆ ಅಗ್ರೆಸಿವ್ ನೋಡಿ ಏನಾಗಿದೆ, ಮೊನ್ನೆ ನಮ್ಗೆ 5th ಮಾರ್ಚ್ 6th ಮಾರ್ಚ್ ನನಗೆ ಶಿಫ್ಟ್ಮೆಂಟ್ ಆಗಿದೆ. ಆದ್ರೆ ಆ ಟೈಮಲ್ಲಿ ವಾಲ್ಯೂಮ್ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ವಾಲ್ಯೂಮ್ ಏನೋ ಒಂದು ಸ್ಲೈಟ್ ವಾಲ್ಯೂಮ್ ಬಂದಿದೆಯಾ ಹೊರತು ಯಾವುದೇ ತರದ ಅಗ್ರೆಸಿವ್ ಪಾರ್ಟಿಸಿಪೇಷನ್ ಇಲ್ಲ. ಸೊ ಈ ತರ ಸ್ಟಾಕ್ಸ್ ನಾವು ಬೇಸಿಕಲಿ ಇಗ್ನೋರ್ ಮಾಡ್ತೀವಿ. ಮತ್ತೆ ಇನ್ನೊಂದು ಸ್ಟಾಕ್ ಚೆಕ್ ಮಾಡೋಣ ಯಾವ ತರ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬರ್ಜರ್ ಪೇಂಟ್ ನ ತಗೊಂತಾ ಇದೀನಿ. ಬರ್ಜರ್ ಪೇಂಟ್ ಅಲ್ಲಿ ಯಾವ ತರ ಒಂದು ಬಿಹೇವಿಯರ್ ಸಿಕ್ಕಿದೆ ಅಂತ ಚೆಕ್ ಮಾಡೋಣ. ಇಲ್ಲಿ ಒಳ್ಳೆ ಮೊಮೆಂಟಮ್ ಸಿಕ್ಕಿದೆ ಇವತ್ತು. ಆದ್ರೆ ಹೈಕೆನಾಶನ್ ಅಲ್ಲಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ ಹೈಕೆನಾಶನ್ ಅಲ್ಲಿ ಏನಾಗಿತ್ತು, ನಮ್ಗೆ ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಹೈ. ವಿತೌಟ್ ಹೈಕೆನಾಶಿ ಡೋಜಿ ಇಲ್ದಿರಾನೆ ನಮ್ಗೆ ಸಡನ್ ಆಗಿ ಟ್ರೆಂಡ್ ಶಿಫ್ಟ್ ಆಗೋಯ್ತು, ಓಪನ್ ಇಸ್ ಈಕ್ವಲ್ ಟು ಲೋ. ಇದು ಬಂದು ಅಗ್ರೆಸಿವ್ ಟ್ರೆಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಸೊ ಈ ಟೈಮಲ್ಲಿ ನನ್ಗೆ ಏನ್ ಬೇಕಾಗಿರುತ್ತೆ, ಈ ಟ್ರೆಂಡ್ ಈ ತರ ಅಗ್ರೆಸಿವ್ ಆಗಿ ಶಿಫ್ಟ್ ಆದಾಗ ವಾಲ್ಯೂಮ್ ಸಹ ಬರ್ಬೇಕಾಗಿರುತ್ತೆ. ನೋಡಿ ನೆನ್ನೆ ವಾಲ್ಯೂಮ್ ಒಳ್ಳೆ ವಾಲ್ಯೂಮ್ ಪಾರ್ಟಿಸಿಪೇಷನ್ ಆಗಿದೆ. ಆಲ್ಮೋಸ್ಟ್ ಲಾಸ್ಟ್ 4 ದಿನದ ವಾಲ್ಯೂಮ್ ನ ಬೀಟ್ ಮಾಡಿ ಒಂದು ಒಳ್ಳೆ ವಾಲ್ಯೂಮ್ ಪಾರ್ಟಿಸಿಪೇಷನ್ ಆಗಿದೆ. ಸೊ ಈ ಕ್ಯಾಂಡಲ್ ಈ ಟ್ರೆಂಡ್ ಶಿಫ್ಟ್ಮೆಂಟ್ ಬಂದು ಅಗ್ರೆಸಿವ್ ಹೈಕೆನಾಶಿ ಟ್ರೆಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಇಮಿಡಿಯೇಟ್ ನೆಕ್ಸ್ಟ್ ಡೇ ನಮಗೆ ಒಳ್ಳೆ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿ, ಇವತ್ತು ಈ ಸ್ಟಾಕ್ ಏನಾಗಿದೆ, ನಮಗೆ ವೆರಿ ಗುಡ್ ಮೂವ್ ಬಂದಿದೆ. 2.3 ಇದು ಡೆರಿವೇಟಿವ್ ಸ್ಟಾಕ್. 2.3% ಅಗ್ರೆಸಿವ್ ಮೂವ್ ಡೆರಿವೇಟಿವ್ ಸ್ಟಾಕ್ ಅಲ್ಲಿ ಬರೋದು ತುಂಬಾ ಗ್ರೇಟ್ ಆಗಿರುತ್ತೆ, ಅರ್ಥ ಆಯ್ತಾ? ಸೊ ಅದಕ್ಕೆ ನಮಗೆ ಇಷ್ಟು ಬಿಗ್ ಮೂವ್ ಅನ್ನೋದು ಡೆರಿವೇಟಿವ್ ಸ್ಟಾಕ್ ಅಲ್ಲಿ ಸಿಕ್ಕಿದೆ. ಇದು ಯಾವ ಬೇಸಿಸ್ ಮೇಲೆ ಸಿಗ್ತಾ ಇದೆ, ಹೈಕೆನಾಶಿ ಟ್ರೆಂಡ್ ಶಿಫ್ಟ್ಮೆಂಟ್, ಅಗ್ರೆಸಿವ್ ಟ್ರೆಂಡ್ ಶಿಫ್ಟ್ಮೆಂಟ್ ಮೇಲೆ ಸಿಗ್ತಾ ಇದೆ. ನಮಗೆ ಸ್ಕ್ಯಾನರ್ ಗೊತ್ತು, ಅರ್ಥ ಆಯ್ತಾ? ನಮ್ಮ ಹತ್ರ ಸ್ಕ್ಯಾನರ್ ಇದೆ, ಸ್ಟ್ರಾಟಜಿ ಇದೆ, ಅಂಡ್ ಇದನ್ನ ನಾವು ಸ್ಟ್ರಿಕ್ಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಫಾಲೋ ಮಾಡ್ಬೇಕಾಗಿರುತ್ತೆ. ಇನ್ನ ಇಲ್ಲ ಸರ್ ನಾನು ಇನ್ನು ಬ್ಯಾಕ್ ಟೆಸ್ಟ್ ಮಾಡ್ಬೇಕು. ನೋಡಿ ನಾನು ನಿಮ್ಗೆ ತೋರಿಸ್ಕೊಟ್ನಲ್ವಾ, ಸೊ ಇದಿಷ್ಟು ಡಾಟಾ ಇದೆ ನಿಮ್ಮ ಹತ್ರ. ಆಲ್ಮೋಸ್ಟ್ 9 ತಿಂಗಳು ಡಾಟಾ ಕೊಡ್ತಾನೆ ಫ್ರೀಯಾಗಿ ಚಾರ್ಟಿಂಗ್ ಅವನು. ಆ ಡಾಟಾನ ತಗೊಂಡು ನೀವು ಬ್ಯಾಕ್ ಟೆಸ್ಟ್ ಮಾಡಬಹುದು. ವಾಲ್ಯೂಮ್ ಕಂಪೇರ್ ಮಾಡ್ಕೊಳ್ಳಿ, ಹೈಕೆನಾಶಿ ಅಗ್ರೆಸಿವ್ ಶಿಫ್ಟ್ಮೆಂಟ್ ಕಂಪೇರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಏನಾಗಿದೆ ಅಂತ ನೋಡಿ ಮಾರ್ಕೆಟ್ ಅಲ್ಲಿ. ಅವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ಟ್ರೇಡ್ಸ್ ಎಷ್ಟು ಕ್ವಾಲಿಟಿಯಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಕಂಪ್ಲೀಟ್ ಹೈಕೆನಾಶಿ ಅಗ್ರೆಸಿವ್ ಶಿಫ್ಟ್ಮೆಂಟ್ ಟ್ರೇಡಿಂಗ್ ಸ್ಟ್ರಾಟಜಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಗೆ ಕ್ವರೀಸ್ ನ ತಿಳಿಸಿ, ನಿಮ್ಮೆಲ್ಲಾ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಸೊ ನೀವ್ ಯಾರಾದ್ರೂ ಟೆಕ್ನಿಕಲ್ ಅನಾಲಿಸಿಸ್ ನ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ, ಪ್ರೋ ಲೆವೆಲ್ ತನಕ ಕಂಪ್ಲೀಟ್ ಮಾಸ್ಟರಿಂಗ್ ಆಗ್ಬೇಕು ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ಸ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಪ್ಕಮಿಂಗ್ ಆನ್ಲೈನ್ ಬ್ಯಾಚ್ ಗೆ ನಾವು ನಿಮ್ಮನ್ನ ಆಡ್ ಮಾಡ್ತೀವಿ. ಸೊ ನಿಮ್ಗೆ ಈಗ ಸುಮಾರು ಜನಕ್ಕೆ ಒಂದಷ್ಟು ಕ್ವರೀಸ್ ಇರುತ್ತೆ, ಸರ್ ನನಗೆ ಏನು ಗೊತ್ತಿಲ್ಲ ಸರ್, ನನ್ನ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಇನ್ ಕೆಲವರು ಸರ್ ನನಗೆ ಒಂದಷ್ಟು ಇಂಡಿಕೇಟರ್ಸ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಗೊತ್ತು, ಮಿಡ್ ಲೆವೆಲ್ ಲರ್ನರು, ನಾನು ಆದ್ರೂ ಕಂಪ್ಲೀಟ್ ಆಗಿ ಕಲಿಬೇಕು. ಇನ್ ಕೆಲವರು ಸರ್ ನನಗೆ ಆಲ್ಮೋಸ್ಟ್ ಕಲ್ತಿದ್ದೀನಿ ಟೆಕ್ನಿಕಲ್ ಅನಾಲಿಸಿಸ್, ನಾನು ಹೈಲಿ ಅಡ್ವಾನ್ಸ್ಡ್ ಗೆ ನಾನು ಕನ್ವರ್ಟ್ ಮಾಡ್ಕೋಬೇಕು. ಇನ್ ಕೆಲವರು ಸರ್ ನಂಗೆ ನಾಲೆಜ್ ಎಲ್ಲ ಇದೆ, ಬಟ್
ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಏನಾಗುತ್ತೆ, ಆ ನಾಲೆಜ್ ಯೂಸ್ ಆಗ್ತಾ ಇಲ್ಲ, ಒಂದು ಕನ್ಸಿಸ್ಟೆಂಟ್ ಇನ್ಕಮ್ನ ಅದನ್ನ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ, ಅಂತಾರೆಲ್ಲ ಸುಮಾರು ಕ್ವೈರೀಸ್ ಇರುತ್ತೆ. ಸೊ ಟೆಕ್ನಿಕಲ್ ಡಾಟ್ಸ್ನ ಹೇಗೆ ಕನೆಕ್ಟ್ ಮಾಡೋದು, ಬಿಗಿನರ್ ಇಂದ ಹಿಡಿದು ಅಂದ್ರೆ ಬೇಸಿಕ್ ಇಂದ ಹಿಡಿದು ಹೈಲಿ ಅಡ್ವಾನ್ಸ್ಡ್ ಸ್ಮಾರ್ಟ್ ಮನಿ ಲೆವೆಲ್ ತನಕ ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ನ ಕಲಿಯೋದು ಹೇಗೆ ಅಂತ ಹಂತವಾಗಿ ಹೇಳ್ಕೊಡ್ತೀವಿ, 3 ಲೆವೆಲ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ನೀವೇನಾದ್ರೂ ಅದಕ್ಕೆ ಜಾಯ್ನ್ ಆಗ್ಬೇಕಂತ ಆಸಕ್ತಿ ಇದ್ದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ವಿಡಿಯೋ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ. ಸೊ ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಎನ್ಕ್ವೈರ್ ಮಾಡ್ಕೋಬಹುದು. ಸೊ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಈ ಸ್ಟ್ರಾಟಜಿನ ಪ್ರಾಕ್ಟೀಸ್ ಮಾಡಿ, ನೀವು ಬ್ಯಾಕ್ ಟೆಸ್ಟ್ ಮಾಡಿ, ನಿಮಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆದ್ಮೇಲೆ ನೀವು ಮತ್ತೆ ಲೈವ್ ಅಲ್ಲಿ ನೀವು ಡಿಸಿಷನ್ ನ ತಗೊಳ್ಳಿ. ಸೊ ಇದಿಷ್ಟು ಕಂಪ್ಲೀಟ್ ಹೈಕೆನಾಶಿ ಅಗ್ರೆಸಿವ್ ಟ್ರೇಡಿಂಗ್ ಸ್ಟ್ರಾಟಜಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.